ಇಲ್ಲಿ ಹಾಕಿರೋ ಚೈನ್ ನಾನು ಕೊಡ್ಸಿರೋದು, ಇಲ್ಲಿ ಹಾಕಿರೋ ರಿಂಗ್ ನಾನು ಕೊಡ್ಸಿರೋದು, ಇಲ್ಲಿ ಹಾಕಿರೋ ಚೈನ್ ನಾನು ಕೊಡ್ಸಿರೋದು. ಶಾಲಿ ನಿಂಗೆ ನಿಜ ಇಷ್ಟ ಆಯ್ತಾ? ನಿಜ ಏನು ಸಖತ್ತಾಗಿ ಕಾಣಿಸ್ತಿದ್ಯೋ ಗೊತ್ತಾ? ಅಂದರೆ ಎಲ್ಲರೂ ನನ್ನ ಐಶ್ ಮಗಳಿಗೆ ಬರ್ಡೇಗೆ ವಿಶ್ ಮಾಡಿ ಹಾಯ್ ಮಾಡಿ ಎಲ್ಲರಿಗೂ ಬಾಯ್. ಹಿಂದೆಯಿಂದ ಹಾಗೆ ಇಟ್ಕೊಳ್ಳಿ, ಮುಂದೆ ನೋಡಿ ಹಾಗೆ ಕಿತ್ತಾಕ್ಬಿಡ್ತಾಳೆ ಹುಷಾರು. ನಾನು ಪಾಪುನೇ ಅಲ್ವಾ ರಾಗೊಬ್ರು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಚೆನ್ನಾಗಿ ಕಾಣಿಸ್ತಿದ್ದೀನ? ಸೊ ನಾನು ರೆಡಿ ಆಯ್ತು. ಇವಾಗ ಎಲ್ಲರೂ ನನಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಾರೆ ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಎಸ್, ಇನ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ. ಗೋಲ್ಡ್ ಚೈನ್ ತೆಗ್ದಾಕ್ಬಿಟ್ಟೆ ಬೇಡ ಅಂತೇಳಿ. ಸೊ ಅದಕ್ಕೆ ಇದೊಂದು ಸಿಂಪಲ್ ಫುಲ್ ಸ್ಯಾರಿ ತೋರಿಸ್ತೀನಿ. ಚೆನ್ನಾಗಿ ಮೇಕಪ್ ಮಾಡಿದಾರಲ್ಲ ನನಗೆ. ಶಾಲಿನಿ ಅಕ್ಕಂಗೂ ಮೇಕಪ್ ಮಾಡಿರೋದು ಯಾರು ಏನು ಪ್ರತಿಯೊಂದು ಹೇಳ್ತೀನಿ. ಅಮ್ಮ ದೇವ್ರೇ ಆಗ್ತಿಲ್ಲ, ಎಷ್ಟು ಶೆಕೆ ಗೊತ್ತಾ ಗೈಸ್, ಎಷ್ಟು ಸ್ವೆಟ್ ಆಗ್ತಿದ್ದೀನಿ ಗೊತ್ತಾ ನಾನು. ನಮ್ಮ ಐಶು ಬೇಬಿ ಅಂತೂ ಫುಲ್ ಸ್ವೆಟ್ ಆಗಿಬಿಟ್ಟಿದ್ದಾಳೆ. ಅವ್ವಾ, ಚಲೋ ಬನ್ನಿ. ಈಗ ನಮ್ಮ ಫ್ಯಾಮಿಲಿ, ನಮ್ಮ ಅಮ್ಮ ಹೆಂಗೆ ರೆಡಿ ಆಗಿದ್ದಾರೆ, ನಮ್ಮ ಅಕ್ಕ ಹೇಗೆ ರೆಡಿ ಆಗಿದ್ದಾಳೆ ಎಲ್ಲ ತೋರಿಸ್ತೀನಿ, ಯಾರ್ಯಾರು ಬಂದಿದ್ದಾರೆ ಅಂತ. ಓಕೆ ಗೈಸ್, ನೋಡಿ ಶಾಲಿನಿ ಮೇಕಪ್ ಫಸ್ಟ್ ನೋಡಿ. ಅಲ್ಲಿ ಶಾಲಿನಿ ನಿಂಗೆ ನಿಜ ಇಷ್ಟ ಆಯ್ತಾ? ನಿಜ ಏನು ಸಖತ್ತಾಗಿ ಕಾಣಿಸ್ತಿದ್ಯೋ ಗೊತ್ತಾ? ಅಂದರೆ ಹಿಂದೆ ತಿರ್ಗು, ನಮ್ಮ ಬೇಬಿನ ಆಮೇಲೆ ತೋರಿಸ್ತೀನಿ. ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಬ್ಲೌಸ್ ಡಿಸೈನ್ ಎಲ್ಲ ನಾನು ಹೇಳಿ ಹೊಲ್ಸಿರೋ ಶಾಲಿನಿಗೆ. ಪ್ರಿಟಿ ಲಿಟಲ್ ಬೇಬಿ ಯಾ ಯಾ ಯಾ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಮಗಳದ್ದು ನಂದು ಮ್ಯಾಚ್ ಆಗ್ತಿದೆ ಡ್ರೆಸ್ಸು, ಶಾಲಿನಿಗೆ ಆಗ್ತಿಲ್ಲ. ಫುಲ್ ಶೆಕೆ ಆಗಿಬಿಟ್ಟಿದೆ ಗೈಸ್. ಅದು ಯಾರೇ ಇವಳು ಕುಂಕುಮ ಇಟ್ಟಿದ್ದು ಅಲ್ವಾ? ಬೇಡ ಬೇಡ ಹಳಿಸ್ಬೇಡ, ಏನಾಗಲ್ಲ. ಗೈಸ್ ನೋಡಿ ನಮ್ಮ ಬೇಬಿ ಡ್ರೆಸ್ ನೋಡಿ. ಆ್ಯಕ್ಚುಲಿ ನನ್ನ ಸ್ಯಾರಿಗೆ ಮ್ಯಾಚ್ ಆಗ್ತಿದೆ. ಇದ್ರ ಮೇಲೆ ಇನ್ನೊಂದು ಕೋಟ್ ಥರ ಇದೆ, ಆ ಕೋಟ್ ಹಾಕ್ತೀನಿ. ಏಯ್ ಹಂಗೆ ಮಾಡಬೇಡ, ನಾಲ್ಗೆ ಎತ್ತು. ಇಲ್ಲಿ ನೋಡು ಬೇಬಿ, ನಮ್ಮ ಮಮ್ಮಿ ಮುಸುಡಿ ತೋರ್ಸ. ಮಮ್ಮಿ ಮುಸುಡಿ ಹೆಂಗಿರೋದು? ಮಮ್ಮಿ ಮುಸುಡಿ ಹೆಂಗೈತೆ? ಅಲ್ಲಿ ಕೊಡ್ರಿ, ಅಲ್ಲಿ ಕೂತವ್ರಲ್ಲ ಬಂಗೋಳು. ಬಾಮ ಬಾಯ್ ಕೊಡೆ, ಏನೇನು ಬಂಗಾರ ಕೊಡೆ. ಸೊ ಗೈಸ್, ಎಲ್ಲರೂ ನನ್ನ ಐಶ್ ಮಗಳಿಗೆ ಬರ್ಡೇಗೆ ವಿಶ್ ಮಾಡಿ ಹಾಯ್ ಮಾಡಿ ಎಲ್ಲರಿಗೂ ಬಾಯ್ ಮಾಡಿ ಹೋಗೋಣ. ಬಾಯ್, ಸೇ ಹಾಯ್. ಹಾಯ್ ಐಶು. ಯಾರೆಲ್ಲ ನನ್ನ ಬರ್ಡೇಗೆ ವಿಶ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾ ಫೋಟೋ ತೆಗ್ಸೋಣ, ಮಾಡಿ ಹೋಗೋಣ. ಬಾಯ್, ಸೇ ಹಾಯ್. ಹಾಯ್ ಐಶು. ಯಾರೆಲ್ಲ ನನ್ನ ಬರ್ಡೇಗೆ ವಿಶ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾ ಫೋಟೋ ತೆಗ್ಸೋಣ. ಇತ್ತು ಫೋಟೋ ತಗೊಳ್ಳೋಣ ಒಂದೆರಡು. ರಿಮೂವ್ ಮಾಡಪ್ಪ. ಹ್ಞೂ ತೆಗೀರಿ. ಆದರೂ ಆ ಕೇಕ್ ತಂದಿರೋ ಸಕ್ಕದಾಗಿರೋದು. ಹೋಗಿ ಬಿಡಿ, ಬೇಜಾರಾಗಬೇಡಿ. ಇದು ವೈಬ್ರೇಟ್ ಆಗುತ್ತೆ, ನಿಧಾನದಲ್ಲಿ ಇದು ಮಾಡಿ. ಕಟ್ ಮಾಡಾದ್ಮೇಲೆ ಎತ್ತಿಡ್ಬೇಕು. ಎಲ್ಲಿ ಪಾಪ ಇವಾಗಲೇ ಕಟ್ ಮಾಡ್ಸೋದಾ? ಹೌದು. ಇರಿ ಫೋಟೋ ತಗೊಳ್ಳಿ, ಕೇಕ್ದೆಲ್ಲ ತಗೊಳ್ಳಿ, ನಿಧಾನ ತಗೊಳ್ಳಿ. ಮಮ್ಮಿ ಅಲ್ಲಿ ಮಾಡ್ಬೇಡ, ಎಲ್ಲ ತಿಂತಾರಲ್ಲ, ಬೇರೆ ಬೀಳುತ್ತೆ. ಇಲ್ಲ ಇವ್ನಿಗೆ ಸಿಗುತ್ತೆ. ಓಕೆ ಸೈಡ್ ಕಟ್ ಮಾಡಿ. ಪತ್ರ ಬನ್ನಿಲ್ಲ. ಬಿಡು ಬಿಡೆ. ಕೊಪ್ಪಳಿ
ಇವಳೇ ತಿನ್ಬೇಕಲ್ಲ ಫಸ್ಟ್. ಬಿಡಿ ಕೇಕ್ ತಿನ್ಬಾರ್ದಾ? ಮುಂದೆ ನೋಡಿ ಹಾಗೆ ಹಾಗೆ ಮುಂದೆ ನೋಡಿ. ಥ್ಯಾಂಕ್ ಯು. ಆಯ್ತು, ನೀವು ತಿನ್ಬಿಡಿದ್ದೀರ. ಇಬ್ರು ತಿನ್ಸಿ ಹಾಗೆ ಪಾಪಿಗೆ. ಹಾಗೆ ಇಟ್ಕೊಳ್ಳಿ, ಹಾಗೆ ಇಟ್ಕೊಳ್ಳಿ. ಮುಂದೆ ನೋಡಿ, ಮುಂದೆ ನೋಡಿ ಹಾಗೆ. ಸ್ಮೈಲ್ ಹಾಗೆ ಇರಿ. ಓಕೆ. ಟಿಶ್ಯೂ ತಗೋ. ಏ ಬೇಡ, ಖರ್ಚಿಪ್ ಕೊಡೆ ಮಮ್ಮಿ ಕರ್ಚಿಪ್ ಕೊಡಿ. ಏ ಅಲ್ಲಿ ಅದು ಇದು ಮಾಡು. ಹಿಂದೆನೋ ಮುಂದೆನೋ ಶಾಲಿನಿ? ಎರಡೂ ಆಗುತ್ತೆ. 2 in 1. ತಲೆಯಿಂದ ಫಸ್ಟ್ ಹಿಂದೆಯಿಂದ ಹಾಕು, ಹಿಂದೆಯಿಂದ ಹಾಕು, ಆಮೇಲೆ ಮುಂದೆ ಹಾಗೆ ಇಟ್ಕೊಳ್ಳಿ. ಮುಂದೆ ನೋಡಿ ಹಾಗೆ. ಕಿತ್ತಾಕ್ಬಿಡ್ತಾಳೆ, ಹುಷಾರು. ಆಗ್ಲೇ ಎಳಿತಾವಳೆ. ಐಶೋ ಕುಟ್ಟುಂಡಿ ಕುಟ್ಟುಮ ಕುಟ್ಟು 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 ಅಲ್ಲೇ ಕುಟ್ಟು ಬಂಗಾರ. ಹೋಗಂತೆ, ನಾನು ಕರಿತೀನಿ, ಹೋಗು ಬರ್ತೀನಿ, ಹೋಗು ನಿಂತ್ಕೊ. ಒಂದು ರೌಂಡ್ ನಿಂತ್ಕೊ ಬರ್ತೀನಿ ನಾನು. ಅಯ್ಯೋ ಸಾಕು ಬಿಡಮ್ಮ, ಆಫ್ ಮಾಡು. ನೋಡಿ ಗೈಸ್, ಎಲ್ಲರೂ ಎಷ್ಟು ಜನ ಬಂದಿದ್ದಾರೆ ಅಂತ. ಎಲ್ಲ ಆಲೆ ಊಟಕ್ಕೆ ಹೋಗ್ತಾ ಇದ್ದಾರೆ. ನೀವು ಊಟಕ್ಕೆ ಹೋಗ್ತಾ ಇದ್ದೀರಾ? ಇಲ್ಲ ಅಪ್ಪ, ನಾವು ಇನ್ನೂ ಲೇಟ್. ಓಕೆ ಬೇಬಿ, ಐಶು ಬೇಬಿ, ಯಾಕೆ ಬಂಗಳಿ, ಯಾಕಮ್ಮ ಬಂಗಾರ? ನೀವು ಕೇಕ್ ತಿಂದ್ರೆ ಏನು? ಗೈಸ್, ನಾನೊಂದು ಪುಟ್ಟು ಮಗುಗೆ ಒಂದು ಗಿಫ್ಟ್. ಈ ಪಾಪದ್ದು ನೋಡಿ, ಈ ಪಾಪದ್ದು ಇಲ್ಲ, ಕಿತ್ಕೊಂಡವಳೆ. ಇದು ನಂದು ತಾನೇ ಅಕ್ಕ. ಅಕ್ಕಂದು ಅಂತ ಹೇಳು. ನೋಡಮ್ಮ, ಹಿಡ್ಕೊಮ್ಮ ಕೈಯಲ್ಲಿ. ನೀನ್ ಪಿ ಮಾಡಮ್ಮ, ಮಾಡು. ಅವನೇನ್ ಗೊತ್ತಾ, ನನ್ನನ್ನು ನೋಡಿ ನಾಚ್ಕೋತಾನೆ, ನನ್ನ ಮಗಳನ್ನ ನೋಡಿ ನಾಚ್ಕೋತಾನೆ. ನನ್ನ ಮದ್ವೆ ಆಯ್ತಾನೆ ಅನ್ಸುತ್ತೆ. ಬೇಬಿ 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 ಕುಟ್ಟುಂಡಿ 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 ನೋಡು, ಕುಟ್ಟುಂಡಿ ಹೆಸರು ಹೆಂಗೈತೆ, ಕುಟ್ಟುಂಡಿ. ಅಯ್ಯೋ ಬಿಸಾಕ್ಬಿಟ್ಟವಳೆ. ತಗೋ ಬಂಗಾರಿ. ಬೆಳಿಗ್ಗೆಯಿಂದ ಇದು ಇವಳಿಗೆ 4ನೇದು 5ನೇ ಡ್ರೆಸ್ಸು. ಇಲ್ಲಿ ನಾನು ಕಾಲ್ ಚೈನ್ ಕೊಡ್ಸಿದಾಗ ಫುಲ್ಲು ಇದು ಲೂಸ್ ಆಗ್ತಿತ್ತು, ಬಿಚ್ಕೊಂತಿತ್ತು. ಇವಾಗ ನೋಡು ಒಂಚೂರು ಕರೆಕ್ಟಾಗಿ ಆಗೈತೆ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಹಾಕಿರೋ ಚೈನ್ ನಾನು ಕೊಡ್ಸಿರೋದು, ಇಲ್ಲಿ ಹಾಕಿರೋ ರಿಂಗ್ ನಾನು ಕೊಡ್ಸಿರೋದು, ಇಲ್ಲಿ ಹಾಕಿರೋ ಚೈನ್ ನಾನು ಕೊಡ್ಸಿರೋದು, ಬಟ್ಟೆನೂ ನಾನೇ ಕೊಡ್ಸಿದ್ದು, ಎಲ್ಲ ನಾನೇ. ನನ್ನ ಬಂಗಾಳಿಗೆ ಇದು ನಾನೇ. ಅಯ್ಯೋ ನನ್ನ ಜೀವ. ಮಮ್ಮಿಗೆ ಒಂದು ಮುತ್ತು ಕೊಬಿಡಮ್ಮ. ಐಶು, ಮಮ್ಮಿ ಮುಸುಡಿ ಹೆಂಗೈತಮ್ಮ? ಏನೇನು ಅಡುಗೆ ಮಾಡಿದ್ದಾರೆ? ಎಲ್ಲ ಖಾಲಿ ಆಗೋಯ್ತಾ? ಹಾಂ ಆಯ್ ಮಾಡಿ ಕೈಸಿ. ಏನೇನು ಅಡುಗೆ ಮಾಡೋರು ಗೊತ್ತಾ ನಮ್ಮ ಮನೇಲಿ? ಹೇಳ್ಬಿಡೆ. ನಾನು ತಿಂದಾಗ ಮಾಡಲೇ ಇಲ್ಲ, ಮರ್ತ್ಕೊಂಡ್ಬಿಟ್ಟೆ. ಏನೇನು ಮಾಡೋರು ಹೇಳು? ಮುದ್ದೆ, ಬೋಟಿ ಗೊಜ್ಜು, ಅದೇನು ಪೆಪ್ಪರ್ ಫ್ರೈ, ಚಿಕನ್ ಫ್ರೈ, ಮಟನ್ನು. ಕೈ ಸಾಕು. ನಾವು ಊಟ ಮಾಡಿದಾಗ ಏನೇನಿತ್ತು ಗೊತ್ತಾ? ಪಾದ ತೊಳಿಬೇಕಾದ್ರೆ ಪಾದ ತೊಳಿಬೇಕಿತ್ತು ಮಾಡ್ಬೇಕಂತ. ಅಯ್ಯೋ ಎಲ್ಲ ಊಟ ಮಾಡ್ತಾವ್ರೆ ಗೈಸ್. ಮಾಡಲಿ. ಆ್ಯಕ್ಚುಲಿ ಏನೇನು ಊಟ ಇತ್ತು ಗೊತ್ತಾ? ಫಸ್ಟು ಹಾಕಿದ್ದು ಉಪ್ಪು, ಪಾಯಸ, ಆಮೇಲೆ ಪೆಪ್ಪರ್ ಡ್ರೈ, ಚಿಕನ್ ಫ್ರೈ, ಆಮೇಲೆ ಮುದ್ದೆ,
ಮಟನ್ನು, ಸಾಂಬಾರು, ಆಮೇಲೆ ಗೀ ರೈಸು, ಬೋಟಿ ಗೊಜ್ಜು, ಐಸ್ ಕ್ರೀಮು, ಬಾಳೆಹಣ್ಣು, ಆಮೇಲೆ ಲೆಮನ್ನು, ಐಸ್ ಕ್ರೀಮು, ಸೌತೆಕಾಯಿ. ಏನು ಯಾವ ಊರಲ್ಲಿ ಅಂದರೆ ಚಿಕ್ಕೇರಿ ಸಿಂಕೆರೆ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ಅಪ್ಪ ಆಯ್ ಮಾಡಿ ಮಾವ ಇವರು ನಮ್ಮ ಶಾಲಿನಿ ಅವ್ರ ಮಾವ. ಹೇಳಿ ನಿಮ್ಮ ಅತ್ತೆ ಎಲ್ಲ ಫುಲ್ ಎಲ್ಲ ಬ್ಯುಸಿ. ಬಾವಾ ಚೆನ್ನಾಯ್ತಾ ಊಟ? ಹಾಂ ಹೇಳ್ರಿ, ಪರವಾಗಿಲ್ಲ, ನಾಚಿಕೆ ಬಿಡಿ. ಊಟ ಸಕ್ಕದಾಗೈತೆ. ನಾವು ಗೊತ್ತಲ್ಲ ಒಂದೇ ಮಾತಲ್ಲಿ ಮುಗಿಸ್ತೀವಿ. ಸರ್ ಊಟ ಚೆನ್ನಾಯ್ತಾ? ಪಕ್ಕ ನೀವು ಇನ್ನೂ ಬ್ಯಾಲೆನ್ಸ್ ಐತೆ ನನ್ನ ಫೋಟೋ ವಿಡಿಯೋ ತೆಗಿಯೋದು. ಬೇಗ ತಿನ್ನಿ. ಅಜ್ಜಿ ಮುಸುಡಿ ಹೆಂಗೈತಮ್ಮ? ಇಲ್ಲಿ ಪೆಂಗಿ ಅಜ್ಜಿ ಮುಸುಡಿ ಹೆಂಗೈತೆ? ಹೆಂಗ್ ನಿಂತ್ಕೊ ಮಮ್ಮಿ. ಪೆಂಗ ಐಶು ಆಯ್ ಮಾಡಮ್ಮ. ಏಯ್ ಆಯ್ ಮಾಡು ಪೆಗ್ರಿ. ಹಲೋ ಹಲೋ ನೀ ಮಮ್ಮಿ ನಿನ್ ಖರ್ಚಿಪ್ ನೋಡಿ ಎಲ್ಲಿ ಬಿದ್ದೈತೆ. ಅಣ್ಣ ಗೈಸ್ ಇವ್ರ ಮಾವ ಇವ್ರು ಮದ್ವೆ ಇವಾಗ್ಲೇ ಮಾತುಕತೆ ಆಗೈತೆ. ಏನ್ ಕೊಡ್ಬೇಕು? ಚಿನ್ನ ಕೊಡ್ತಾ ಇದೀವಿ ನಾವು. ನೀವು ಏನ್ ಕೊಡ್ತೀರಾ ನಮ್ಗೆ? ನಿನ್ ಮಗ ಎಂತೇನ್ ಗೊತ್ತಾ? ನನ್ ಮಗ್ಳಿರ್ತ ಚಿನ್ನ ತಗೊಂಡೋಗಿ ಅಡ ಇಡವನು. ಇವನ್ ಬೇಡ, ಇವನ್ಗೆ ಹೋಗು ಪೆಕ್ರ ನನ್ ಮಗನೇ ಹೋಗು. ಏನ್ ಇವ್ರಿಬ್ರಿಗೂ ಮದ್ವೆ ಮಾಡಿದ್ರೆ ಇವಳು ಹೇಳ್ದಂಗೆ ಅವ್ನು ಕೇಳೋದು. ಅಲ್ಲ ಕೂರ್ಸ್ಬಿಟ್ಟು ಅಡಿಗೆ ಮಾಡ್ತಾನೆ. ಏ ಬಾರ ಇಲ್ಲಿ ಅಪ್ಪು, ನನ್ ಮಗ್ಳಿಗೆ ಅಡಿಗೆ ಮಾಡ್ಕೊಡ್ತೀಯಾ ಮದ್ವೆ ಆದ್ಮೇಲೆ? ಕೈಸ್ ಇನ್ನೊಂದೇನ್ ಗೊತ್ತಾ, ಮಗ್ಳನ್ನ ನೋಡ್ ನಾಚ್ಕೊಂಡ್ರೆ ಓಕೆ, ಮಗ್ಳು ನನ್ನ ಮಗ್ಳು ಅಮ್ಮನ್ ನೋಡ್ ನಾಚ್ಕೊಂಡ್ರೆ ಏನರ್ಥ? ಯಾರು ಬೇಕು ನಿನಗೆ ಅಂತ ನನ್ ಮಗನೇ ಅಲ್ಲ ಕುಟ್ಟುಂಡಿ. ಏನಪ್ಪ ಇದು? ಕೊಡ್ರಿ, ಹಿಡ್ಕೊಳ ಫೋನ್ ಹಿಡ್ಕೊಳೋ ಕಾರ್ತಿ. ಓಪನ್ ಮಾಡ್ತೀನಿ. ಐ ಥಿಂಕ್ ಏನಿರುತ್ತೆ, ಗೊಂಬೆ ಇರುತ್ತೆ. ಯಾರು ಕೊಟ್ಟವ್ರೆ ಅಂತ ಗೊತ್ತಾಗ್ಬೇಕು. ಸುನಿಲ್ ಸಂತೋಷ್ ಮಂಡ್ಯ. ಹೌದಾ? ಸುಳ್ಳು ಹೇಳ್ಬೇಡ. ಏನು ನಾನು ಹೇಳಿಲ್ವಾ ಗೊಂಬೆ ಅಂತ? ನನ್ನ ಥರನೇ ಐತೆ. ಕಲರ್ ಚೇಂಜ್. 2 cuties in 1 frame. ಪ್ಯೂರ್ ರೆಡ್ ಇದು. ಇತ್ತ ನಾನು ತಗೊಂಡೋಗ್ತೀನಿ ಬೆಂಗಳೂರು. ಚೆನ್ನಾಗಿದೆ. ಎಷ್ಟು ಗೊಂಬೆ ಹಿಡ್ಕೋತಾಳೆ ಹೇಳ್ರಿ. ಎಷ್ಟೊಂದು ಜನ ಗೊಂಬೆನೇ ತಂದ್ಕೊಟ್ಟಿದ್ದಾರೆ. ಪಾಪು ಅಲ್ವಾ, ಅದಕ್ಕೆ ನಾನು ಪಾಪುನೇ ಅಲ್ವಾ ರಾಘೊಬ್ರು. ಮಗಿಗೆ ತಂದಿರೋದು ನಿನ್ ಮನೆಗೆ ತಗೊಂಡು ಹೋಗ್ತೀನಿ ಅಂತೆಲ್ಲ ಬೆಂಗಳೂರಿಗೆ. ಐಶು ಬೇಬಿ ಇದು ನನಗಾಯ್ತಮ್ಮ. ಇದು ಬೇಕಾ ಇದು ಬೇಕಾ ಬಂಗಾರಿ? ಇದು ಬೇಕಾ ಇದು ಬೇಕಾ? ಯಾವ್ದು ಬೇಕು? ಎರಡು ಬೇಡವಂತೆ. ನಾನು ಹೇಳಿಲ್ವಾ ಆ ಥರ ಇಲ್ಲ ನನ್ನ ಮಗಳು. ಸರಿ ಬಿಡಿ. ಪಾಪುಗೆ ಬಂದಿರೋ ಗಿಫ್ಟ್ ಎಲ್ಲ ಎಷ್ಟೊಂದು ಇದಾವೆ. ಇಲ್ಲಿ ಇದು ಇದು ಚೀಲದಲ್ಲಿ. ಅಯ್ಯೋ ಹ್ಞೂ ಆಂಟಿ ನೋಡಿ ಇಲ್ಲೆಲ್ಲ. ನಾನು ಓಪನ್ ಮಾಡೋಣ ಅನ್ಕಣ್ಣ, ಎಲ್ಲಿ ಟೈಮೇ ಇಲ್ವಲ್ಲ. ನೋಡೋಣ ಆದ್ರೆ ಓಪನ್ ಮಾಡೋಣ. ನಾಳೆಗೆ ಬಂದು ಪುಟಾಣಿದಿದು ನಡೀರಿ ಕಣೆ. ಬಾಯ್. ಸ್ಟಾರ್ಟಿಂಗು ದೇವತೆ ಥರ ಆಗಿದೆ, ಇವಾಗ ಹುಚ್ಚಿ ಆಗಿದ್ಯಾ. ಐಶು ಬೇಬಿ ಬಾಯ್, ನಾನು ಹೋಗ್ತಿದ್ದೀನಿ ಪೊಂಗೂರು. ಇಲ್ವಾ ಇಲ್ಲಿ ನೋಡಿ ನಮ್ಮ ಶಾಲಿನಿ ಫೋನು. ಒಂದು ನಿಮಿಷ, ಇದನ್ನ ಫಿಂಗರ್ ಪ್ರಿಂಟ್ ಹಾಕಿದ್ರೆ ಫ್ಯಾಮಿಲಿ ತೆಗಿಸ್ಕೊಂಡಿಲ್ಲ. ಇದು ನಂದು ಬೇಬಿ. ಇಶಿ ಬೇಬಿ. ಮಮ್ಮಿ ಇಲ್ಲಿ ನೋಡಿ ಯಾರೋ ಇದು ಕೊಟ್ಟವ್ರೆ, ಚಿನ್ನದ ಉಂಗ್ರ. ಎಲ್ಲ ಓಪನ್ ಮಾಡ್ತೀನಿ. ಇಲ್ಲಿ ಗೋಲ್ಡ್ 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 ಗೋಲ್ಡ್
ಶಾಲಿನಿ ಯಾರು ಕೊಟ್ಟಿದ್ದು? ಸ್ನಾನ ಮಾಡು. ಏ ಬಾಯ್ ಕಣೆ. ಸರಿ ಬಾಯ್ ಬಾಯ್ ಶಾಲಿನಿ, ಹೋಗ್ತಾ ಇದ್ದೀನಿ. ಹಂಗೇನ್ ಗೊತ್ತು? ಅಲ್ಲೇ ಇತ್ತು ನೋಡು. ಅಲ್ಲ, ಒಂದು ಉಂಗ್ರ ಹಿಡ್ಕೊಳಕ್ ಬರೋ ನೆಟ್ಟಿಗೆ ನಿನಗೆ ಒಳ್ಳೆ. ನನಗೇನ್ ಗೊತ್ತು? ನನಗೆ ಗೊತ್ತಿಲ್ಲ ಅಪ್ಪ. ಅಲ್ಲ, ಬಾಕ್ಸ್ ಓಪನ್ ಮಾಡಿದ್ ನಾನು. ಹಂಗೆ ಕೇಳ್ಬಿಟ್ಟು ನನ್ನ ಉಂಗ್ರ ಕೇಳೋದು ನನಗೇನ್ ಗೊತ್ತು ಗೈಸ್? ಉಂಗ್ರ ತೀರ್ಸೋಯ್ತಾ? ಹೊಸ ಉಂಗ್ರ ತೀರ್ಸೋಯ್ತಾ? ಲೇ, ನಾನ್ ಯಾಕೆ ಎತ್ಕೊಳ್ಳಿ? ಇಲ್ಲಿ ನೋಡಿಲ್ಲಿ. ಏ ಹಾಕಿದ್ ಈಗ ಹಾಕೊಂಡೆ. ಇಲ್ಲಿ ನೋಡಿಲ್ಲಿ. ಒಂದು ಕಂಟೆಂಟ್ ಕೊಡ್ತೀನಿ. ಏನು ರಿಂಗ ಮಗುದು ನೀನೇ ಹಾಕೊಂಡ್ಬಿಟ್ಟೆ ರಿಂಗು. ಇದೆ ಇದಾ ಎಲ್ಲಿ ಸಾಲುತ್ತಿದ್ದು? ನಾನು ಕೊಡ್ಸಿದ್ದು. ನೀನು ಕೊಡ್ಸಿದ್ದ ಚೆನ್ನಾಗಿ. ಏನ್ ಕಂಟೆಂಟ್ ಇದು? ಈಗ ನೋಡೋರು ಇಲ್ಲಿಂದ ಅಲ್ಲಿಗೆ ಹೆಂಗ್ ಶಿಫ್ಟ್ ಆಗ್ತಾರೆ ನೋಡ ಇರು ಹೆಂಗ್ ಶಿಫ್ಟ್ ಆಗ್ತಾರೆ ಅಂತ. ಗೈಸ್ ನೋಡ್ಕೊಳ್ಳಿ. ನೋಡಲಿ. ಮಲ್ಟಿ ಟ್ಯಾಲೆಂಟೆಡ್ ಅಣ್ಣ. ಹಾಯ್ ಮಾಡ್ರಿ. ಹಾಯ್ ಹಾಯ್. ಹುಷಾರು, ಬಿದ್ಗಿತಾವ್ರಿ. ಹಾಯ್ ಮಾಡಕ್ ಹೋಗಿ. ಮೈಸೂರಿಗೆ ಹೋಗ್ಬೇಕಾ? ಎಸ್. ಇಲ್ಲಿ ಗೆದ್ಲಗೆರೆ ಹತ್ರ ಕೆಫೆ ಕಾಫಿ ಡೇ ಸೂಪರ್. ಹಿಡ್ಕೊ. ಆಯ್ತು, ಹೋಯ್ತಿದೀವಿ ಅಲ್ಲಿಗೆ. ಬಾಯ್ ಕಣ ಅಕ್ಕ. ಬಾಯ್, ಹುಷಾರು. ಬಾಯ್ ಬೇಬಿ. ಜಾಸ್ತಿ ಆಗಿದೆ. ಇಸ್ಕೊಂಡು ಹಿಡ್ಕೊಳ್ಳೆ. ನಾನು ನನ್ನ ಬೇಬಿ ಒಂದೇ ತರ ಇದ್ದೀರಾ? ಈ ಕಾರಲ್ಲಿ ಹೋಗಿದ್ದೀರಾ ಕವನ? ಅದನ್ನ ಮಾಡಿದ್ಮೇಲೆ ಒಂದು ಶಿಫ್ಟ್. ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿದ್ದೀನಿ ನಿಜವಾಗ್ಲು. ನಾನಂತೂ ಒಬ್ಬ ಹಿಂಸೆ ಆಗ್ತಾ ಇದ್ದೆ ನನಗೆ. ವಾಕ್ ಫೋಟೋಗ್ರಾಫರ್ ಹೊಟ್ಟೋದ್ರಾ? ಅಲ್ಲೇ ಅವರಲ್ಲ. ಸಿಂಗಲ್ ಫೋಟೋ ತೆಗಿಸ್ಬೇಕಿರಪ್ಪ ಫಸ್ಟು. ನಿಜವಾಗ್ಲೂ ಫಂಕ್ಷನ್ ಮಾಡೋದು ದೊಡ್ಡದಲ್ಲ. ಈ ಸಮ್ಮರ್ ಟೈಮಲ್ಲಿ ಫಂಕ್ಷನ್ ಮಾಡ್ತೀವಲ್ಲ, ಅದು ದೊಡ್ಡ ತಪ್ಪು. ಹೆಂಗಾಗಿದೆ ಪರಿಸ್ಥಿತಿ ಅಂದರೆ ನಿಲ್ಲಕ್ಕಾಗಲ್ಲ, ಕೂರಕ್ಕಾಗಲ್ಲ. ಶೆಕೆ ಇರೋದು ಒಂದೇ ಒಂದು ಕೂಲರು, ಅದು ಸ್ಟೇಜ್ ಮೇಲೆ. ಫೋಟೋ ಕೂಲರ್ ಬೇಕು ನಿಂಗೆ ಅಂದರೆ ಫೋಟೋ ತೆಗ್ಸ್ಕೊ, ಇಲ್ಲಾಂದರೆ ಆಗಲ್ಲ. ಲಿಟ್ರಲಿ ಬೆಳ್ಳಿಗೆಯಿಂದ ಹಿಂಗೆ ಆಗ್ಬಿಟ್ಟಿದೆ ನನ್ನ ಪಾಡೆ ಅಂದರೆ. ಆದರೂ ನೋಡಿ ನನ್ನ ಮೇಕಪ್ ಎಷ್ಟು ಚೆನ್ನಾಗಿನ್ನ ಇದೆ. ಚೆಂದ ಕಾಣ್ತಾ ಇದ್ದೀನಲ್ವಾ ಗೈಸ್? ನನ್ನ ಮಗಳು ಬಂದಿರೋ ಗಿಫ್ಟ್ ಎಲ್ಲ ನಾನು ಓಪನ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಹೇಳ್ತೀನಿ ರೀ. ಓಪನ್ ಮಾಡ್ತೀನಾ ಇಲ್ವಾ ಅಂತ ಅಂದ್ಕೊಂಡಿದ್ದೀನಿ. ಕಾದು ನೋಡಿ. ಸೊ ಗೈಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮಗೆ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಜಾಸ್ತಿ ನೀರಿರೋದು. ಯಪ್ಪ, ನನಗಂತೂ ಒಂಥರ ಹಿಂಸೆ ಆಗ್ಬಿಟ್ಟಿತ್ತು ಗೈಸ್. ಅದಕ್ಕೆ ಎಲ್ಲಿರು ತಗೊಳ್ರಿ ಗೈಸ್. ಈ ಡ್ರೆಸ್ಸಲ್ಲಿ ಒಂದೆರಡು ಫೋಟೋ ತೆಗೆಸ್ಕೊಂಡಿದ್ದೀನಿ. ಕ್ಯಾಮ್ರಾಮ್ಯಾನ್ ಕೊಟ್ಟರೆ ಅಪ್ಲೋಡ್ ಮಾಡ್ತೀನಿ. ರೀಲ್ಸ್ ಮಾಡೋಕ್ಕಾಗಿಲ್ಲ, ಹಿಂಸೆ ಆಗ್ಬಿಟ್ಟಿತ್ತು. ಆಲ್ರೆಡಿ ನೆಕ್ ಚೈನ್ ಆಗಿರ್ಬೋದು, ಇಯರಿಂಗ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಸೊ ಯಾ